ಹಾಯ್ ಹಲೋ ನಮಸ್ಕಾರ. MS ವಿಷನ್ ಅಕಾಡೆಮಿಗೆ ಸ್ವಾಗತ. ಸೊ ಟುಡೇ ಕ್ಲಾಸ್ ಬಂದ್ಬಿಟ್ಟು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಥವಾ ಇಂಡಿಯನ್ ಪೊಲಿಟಿ, ಓಕೆನಾ, ಭಾರತದ ಸಂವಿಧಾನ. ಸೊ ನಾವು ಭಾರತ ಸಂವಿಧಾನದೊಳಗಡೆ ಇವತ್ತು ಇಂಡಿಯನ್ ಕೌನ್ಸಿಲ್ ಆಕ್ಟ್ ಆಫ್ 1909, ಓಕೆನಾ, 1909 ಒಂದು ಕಾಯ್ದೆ ಏನ್ ಹೇಳ್ತದಪ್ಪ, ಓಕೆನಾ, ಹಾಗೂ ಅದಕ್ಕಿಂತ ಮುಂಚಿತವಾಗಿ ಡಿಸ್ಕಷನ್ ಮಾಡ್ಬೇಕಾಗಿರೋದು ನೋಡ್ರಿ ಇಂಡಿಯನ್ ಕೌನ್ಸಿಲ್ ಆಕ್ಟ್ ಆಫ್ 1892. ಇದು ಬಹಳ ಇಂಪಾರ್ಟೆಂಟ್, ಹೌದೇನ್ರಿ? ನೋಡ್ರಿ ಬೇಕಾದ್ರೆ ಇಲ್ಲಿ ಹೇಳ್ತೇನೆ ನಾನು ಏನ್ ಇಂಪಾರ್ಟೆಂಟ್ ಅಂತ. ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ನಿಮಗೆ ಎಕ್ಸಾಮ್ ಒಳಗಡೆ ಯಾಕೆ ನಾನು ಪದೇ ಪದೇ ಇಂಪಾರ್ಟೆಂಟ್ ಹೇಳ್ತೀನಪ್ಪ ಅಂತಂದ್ರೆ, ಎಕ್ಸಾಮ್ ಒಳಗಡೆ ಯಾವನ್ನ ಕೇಳ್ತಾರ ಬಗ್ಗೆ ನಮಗೆ ಗಮನ ಇರ್ಬೇಕ್ರಿ, ಹೌದಾ? ನೀವು ಎಷ್ಟು ಓದ್ತೀವಿ ಅನ್ನೋದು ಏನ್ ಹೇಳ್ರಿ, ಅದೊಂದು ಥಾಟ್ ಇರ್ಬೇಕು, ಅದೊಂದು ವಿಚಾರ ಇರ್ಬೇಕು, ಹೌದಾ, ಒಂದು ಮೈಂಡ್ ಒಳಗಡೆ ಬಿಲ್ಡ್ ಮಾಡ್ಬೇಕು. ಇದು ಏನಾಗೈತಿ ಏನಿಲ್ಲ ಅದು ಒಂಥರ ಥಿಯರಿಟಿಕಲ್ ಆಗಿ ಒಂದು ಕಥೆ ರೂಪದಲ್ಲಿ ಹೇಳ್ಕೊಂಡು ಹೋಗಿರ್ಬೇಕು. ಅಂದ್ರೆ ನಿಮಗೆ ನೆನಪಿರ್ತದ. ಬರೇ ನೀವು ಒಂದ್ ವರ್ಡ್ ನ ಇದನ್ನ ಓದಿದ್ರೆ ಏನಾಗುತ್ತಪ್ಪ, ನೀವು ಓದಿರ್ತೀರಿ ಹೊರತಾಗ ಅದು ನಿಮಗೆ ನೆನಪಿನ ಶಕ್ತಿಯಲ್ಲಿ ಉಳಿಯೋದಕ್ಕೆ ಯಾಕೆ ಸಾಧ್ಯ ಆಗಲ್ಲಪ್ಪ ಅಂತಂದ್ರೆ, ನಿಮ್ಮ ಮೆದುಳು, ನಿಮ್ಮ ಗಮನ, ನಿಮ್ಮ ಇಚ್ಛೆ, ನಿಮ್ಮ ಲಕ್ಷ್ಯ ಎಲ್ಲಿರ್ಬೇಕ್ರಿ, ಎಲ್ಲಿರ್ಬೇಕು. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆನಾ? ಸೊ ಸ್ಟಾರ್ಟ್ ಮಾಡಮ್ರಿ. ಫಸ್ಟ್ ಒನ್, ಇವತ್ತು ಇಂಡಿಯನ್ ಕೌನ್ಸಿಲ್ ಆಕ್ಟ್ ಆಫ್ 1892. ಸೊ ಇದನ್ನ ಯಾಕೆ ಈ ಕಡೆ ಬರ್ದಿರಿ ಸರ್, ಇದನ್ನ ಯಾಕೆ ಈ ಕಡೆ ಬರ್ದಿರಿಪ್ಪ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನೋಡ್ರಿ, ನಾ ಇದನ್ನ ಬರೀದ್ನಪ್ಪ ಅಂತಂದ್ರೆ ಇದು ಎಲ್ಲಿಗೆ ಆಗ್ತೈತೆ ಹೇಳ್ರಿ, ಇಷ್ಟ ಆಗ್ಬೋದಾ? ಓಕೆ, ದೆನ್ ಅದಾದ್ಮೇಲೆ ಇಲ್ಲಿ ಕಂಟಿನ್ಯೂ ಮಾಡ್ಬೇಕಾಗತ್ತೆ. ಸೊ ಅದೇ ಪ್ರಾಬ್ಲಮ್ ಆಗ್ಬಾರ್ದು ಅನ್ನೋಗೋಸ್ಕರನೇ ಈ ಸೈಡ್ ಬರ್ತೀನಿ. ಓಕೆ, ಕನ್ಫ್ಯೂಸ್ ಆಗ್ಬೇಡ್ರಿ. ಓಕೆ, ಇನ್ನೊಂದು ಯಾರೋ ಮೆಸೇಜ್ ಹಾಕ್ತಿದ್ದಾರೆ, ಸರ್ ಪಿ ಸಿ ಕ್ಲಾಸ್ ಮಾಡ್ರಿ, ದೆನ್ ಅದಾದ್ಮೇಲೆ ಕರೆಂಟ್ ಅಫೇರ್ಸ್ ಕ್ಲಾಸ್ ಮಾಡ್ರಿ ಅಂತ. ಸೊ ನೋಡಿ, ಇಲ್ಲಿ ಕರೆಂಟ್ ಅಫೇರ್ಸ್ ನ ಬರೆದು ಹೇಳ್ಬೇಕಪ್ಪ ಅಂತಂದ್ರೆ ಇಟ್ ಇಸ್ ವೆರಿ ಡಿಫಿಕಲ್ಟ್. ಯಾಕಂದ್ರೆ ಕರೆಂಟ್ ಅಫೇರ್ಸ್ ಅಂದ್ರೆ ಬಹಳ ವಿಷಯಗಳಿರ್ತಾವ, ಮತ್ತೆ ಶಾರ್ಟ್ ಆಗಿರುತ್ತೆ ಬಹಳ, ಓಕೆನಾ? ಹಂಗಾಗಿ ಏನಾಗುತ್ತೆ, ಇದು ಸಾಕಾಗಲ್ಲ. ನೆಕ್ಸ್ಟ್ ನಾನು PPT ರೆಡಿ ಮಾಡ್ಬೇಕಂತ ಅನ್ಕೊಂಡಿದೀನಿ, ಸ್ವಲ್ಪ ಟೈಮ್ ಹಿಡಿಯಾಕ ಕುಂತೈತಿ. ಹಂಗಾಗಿ ಸ್ವಲ್ಪ ಸಮಾಧಾನ ಕರೆಯರಿ, ಬೈಕೋಬೇಡ್ರಿ ಯಾರು, ಓಕೆನಾ? ಅದೊಂದೇ. ಅದಾದ್ಮೇಲೆ ನೆಕ್ಸ್ಟ್ ನಿಮ್ಗೆ ಏನ್ ಕ್ಲಾಸ್ ಹೇಳ್ರಿ ಅದನ್ನ ಮಾಡಕ್ ನಾ ಸಿದ್ಧ ಆಗಿರುತ್ತೆ. ಯಾಕಪ್ಪ ಅಂತಂದ್ರೆ PPT ರೆಡಿ ಮಾಡಿಕೊಂಡ್ರೆ ನಿಮ್ಗೆ ಬಹಳ ಎಕ್ಸ್ಪ್ಲೈನ್ ಮಾಡೋಕ್ಕೂ ಚೆನ್ನಾಗುತ್ತೆ. ಇನ್ನೊಂದು ಬಹಳ ಹೊತ್ತು ಕ್ಲಾಸ್ ಮಾಡ್ಬೋದು, ಇನ್ಫಾರ್ಮೇಶನ್ ಕೂಡ ಜಾಸ್ತಿ ಕೊಡ್ಬೋದು, ಓಕೆನಾ? ಅದು ಬಹಳ ಇಂಪಾರ್ಟೆಂಟ್. ಇಲ್ಲಿ ಇನ್ಫಾರ್ಮೇಶನ್ ಕಡಿಮೆ ಇರ್ತದ, ಶಾರ್ಟ್ ಕ್ಲಾಸ್ ಆಗುತ್ತಾ, ಓಕೆನಾ? ಸೊ ಯಾಕಪ್ಪ ಅಂದ್ರೆ ನನ್ನಲ್ಲಿ ಇರ್ತಕ್ಕಂಥ ಒಂದಿಷ್ಟು ಬಳಸ್ಕೊಂಡು ನಾನು ಹೇಳ್ಬೇಕಲ್ಲ, ಹೌದಿಲ್ರಿ? ಹಂಗಾಗಿ ಓಕೆ, ಲೆಟ್ಸ್ ಸ್ಟಾರ್ಟ್ ಕ್ಲಾಸ್. ಸೊ ಫಸ್ಟ್ ಒನ್ ಏನಪ್ಪಾ ಅಂದ್ರೆ ಇಂಡಿಯನ್ ಕೌನ್ಸಿಲ್ ಆಕ್ಟ್ ಆಫ್ 1892. ಸೊ ಇದೇನ್ ಹೇಳ್ತ ನೋಡ್ರಿ, ಇಟ್ ಇನ್ಕ್ರೀಸ್ಡ್ ದ ನಂಬರ್ ಆಫ್, ನೋಡ್ರಿ ನಂಬರ್ ಆಫ್ ಅಡಿಷನಲ್, ಓಕೆನಾ? ಈ ಶಬ್ದ ಅಂದ್ರೆ ಅಡಿಷನಲ್, ನೋಡ್ರಿ ಆಡ್, ಇಲ್ಲಿ ನೋಡ್ರಿ ಯಾಡು ಕೂಡ್ಸೋದಪ್ಪ, ಓಕೆನಾ? ಬಹಳ ಸಿಂಪಲ್ ಆಗಿ ಅರ್ಥ ಮಾಡ್ಕೊರಿ. ನೀವು ಬಹಳ ಇಂಗ್ಲಿಷ್ ಅಂದ್ಬಿಟ್ಟನ ನೀವು ಹೇಳಿ ನೋಡ್ರಿ, ತಲೆಯಾಗ ತಗೋ ಹಾಕ್ಬಿಡ್ರಿ ಅದ ಇಂಗ್ಲಿಷ್ ಈಸಿ ಅನ್ಬೇಕು ನೀವು ಹಂಗ. ಓಕೆ, ನೋಡ್ರಿ ಅಡಿಷನಲ್ ನಾನ್ ಅಫಿಷಿಯಲ್ ಅಂದ್ರೆ ಏನ್ ಹೇಳ್ರಿ, ಅನೌಪಚಾರಿಕ, ಓಕೆನಾ? ಮೆಂಬರ್ಸ್ ಇನ್ ದ ಸೆಂಟ್ರಲ್ ಅಂಡ್ ಪ್ರಾವಿಷನಲ್ ಲೆಜಿಸ್ಲೇಟಿವ್ ಕೌನ್ಸಿಲ್ಸ್, ಓಕೆನಾ? ಇಲ್ಲಿ ಏನ್ ಮಾಡಕ್ ಕುಂತಾರ, ಇನ್ಕ್ರೀಸ್ ಮಾಡಕ್ ಕುಂತಾರ, ಜಾಸ್ತಿ ಮಾಡಕ್ ಕುಂತಾರ, ಪ್ಲಸ್ ಮಾಡಕ್ ಕುಂತಾರ, ಓಕೆನಾ? ನಂಬರ್ ಆಫ್ ಅಡಿಷನಲ್ಸ್ ಯಾರನ್ನ ಹೇಳ್ರಿ, ನಾನ್ ಅಫಿಷಿಯಲ್ ಮೆಂಬರ್ಸ್ ನ. ನೋಡ್ರಿ, ನಾನ್ ಅಫಿಷಿಯಲ್ ಮೆಂಬರ್ಸ್ ಇಂದ ಸೆಂಟ್ರಲ್ ಅಂದ್ರೆ ಕೇಂದ್ರೀಯ, ಓಕೆನಾ? ಆಮೇಲೆ ಪ್ರಾವಿಷನಲ್ ಪ್ರಾಂತೀಯ, ಇಲ್ಲಿ ಲೆಜಿಸ್ಲೇಟಿವ್ ಶಾಸಕಾಂಗ ಮಂಡಳಿ, ಓಕೆನಾ? ನೋಡ್ರಿ, ಬಟ್ ಏನಾದ್ರೆ ಮೇಂಟೈನ್ಡ್ ದ ಅಫಿಷಿಯಲ್ ಮೆಜಾರಿಟಿ ಇನ್ ದೆಮ್ ಅಂತ, ಓಕೆನಾ? ಸೊ ಏನ್ ಮೆಜಾರಿಟಿ ಬೇಕಾದ್ರಿ ಅದನ್ನ ಉಳಿಸ್ಕೊಂಡು ಸಮೇತ ಏನ್ ಮಾಡಕ್ ಕುಂತಾರೆ ಇವರು, ಅಡಿಷನಲ್ ಆಗಿ ನಾನ್ ಅಫಿಷಿಯಲ್ ಮೆಂಬರ್ ನ ಯಾಡ್ ಮಾಡ್ಕೊಳಕ್ ಕುಂತಾರೆ. ಎಲ್ಲೆಲ್ಲಪ್ಪ ಅಂತಂದ್ರೆ ಒಂದು ಸೆಂಟ್ರಲ್ ಒಳಗಡೆ ಅಂಡ್ ಪ್ರಾವಿಷನಲ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಒಳಗಡೆ, ಓಕೆನಾ? ಅರ್ಥ ಆಯ್ತಲ್ರಿ? ವೆರಿ ಸಿಂಪಲ್. ಈಗ ಫಾರ್ ಎಕ್ಸಾಂಪಲ್ ಇದು ಪ್ರಾಂತೀಯ, ಇದು ಸೆಂಟ್ರಲ್, ಇಲ್ಲಿಗೂ ಆಡ್ ಮಾಡಕ್ ಕುಂತಾರ್ರಿ, ಇಲ್ಲಿಗೂ ಆಡ್ ಮಾಡಕ್ ಕುಂತಾರ. ಯಾರನ್ನ, ನಾನ್ ಅಫಿಷಿಯಲ್ ಮೆಂಬರ್ಸ್ ನ, ಹೌದಾ? ಏನ್ ಮೇಂಟೈನ್ ಮಾಡಕ್ ಕುಂತಾರಪ್ಪ ಅಂತಂದ್ರ ಅಫಿಷಿಯಲ್ ಮೆಜಾರಿಟಿನ, ಅಂದ್ರೆ ಇದು ನಾನ್ ಅಫಿಷಿಯಲ್ ರೀ. ಇಲ್ಲಿ ಅಫಿಷಿಯಲ್ ಮೆಜಾರಿಟಿ ಸಮೇತ ಏನ್ ಮಾಡಕ್ ಕುಂತಾರ, ಮೇಂಟೈನ್ ಮಾಡಕ್ ಕುಂತಾರ, ಓಕೆನಾ? ಇದು ನೆಕ್ಸ್ಟ್ ನೋಡ್ರಿ ಸೆಕೆಂಡ್. ಅರ್ಥ ಆಯ್ತಲ್ಲ? ಏನ್ ಇಲ್ಲಿ ಡಿಫಿಕಲ್ಟ್ ಅನಿಸ್ತಿ, ಏನೋ ಡಿಫಿಕಲ್ಟ್ಸ್ ಅದಾವ, ಬೇರೆ ಯಾವ್ದೊಂದು ದೊಡ್ಡ ದೊಡ್ಡ ವರ್ಡ್ಸ್ ಇದಾವ, ಗೊತ್ತಿಲ್ಲಾರ್ದು, ಕಾಣ್ಲಾರ್ದು, ತಿಳಿಲಾರ್ದು, ಇಲ್ವಲ್ಲ? ಅರ್ಥ ಆಯ್ತಲ್ಲ? ಈಗ ಇಷ್ಟೇ ನೀವು ದಿನ ಈ ಕ್ಲಾಸ್ ನ ಕಂಟಿನ್ಯೂ ನೋಡ್ರಿ, ಬೇಕಿದ್ರ ಡೆಫಿನೆಟ್ಲಿ ನಿಮ್ದು ಇಂಗ್ಲಿಷ್ ಏನಾಗತ್ರಿ, ಇಂಪ್ರೂವ್ ಆಗುತ್ತಾ, ಇದಕ್ಕೆ ನಾನೇ ಗ್ಯಾರಂಟಿ. ನಾನೇ ತಗೋರಿ ಅಂದ್ ಇಷ್ಟು ಹೇಳಿದ್ರೆ ನೀವು ಮತ್ ನೋಡ್ಬಿಡ್ತೀರಿ, ಇರ್ಬಿಡ್ರಿ, ಬೇಡ. ನೋಡ್ರಿ ಇಲ್ಲಿ ಏನ್ ಹೇಳ್ತಾರ, ಇಟ್ ಇನ್ಕ್ರೀಸ್ಡ್, ನೋಡ್ರಿ ಇಲ್ಲಿ ಸಮೇತ ಏನ್ ಹೇಳಿದ್ನ, ಇಲ್ಲಿ ಸಮೇತ ಸೇಮ್ ಇನ್ಕ್ರೀಸ್ಡ್ ಅಂದ್ರೆ ಏನ್ರಿ, ಜಾಸ್ತಿ, ಹೆಚ್ಚಳ, ಏರಿಕೆ, ಹಿಂಗ. ದ ಫಂಕ್ಷನ್ಸ್ ಅಂತ ಅಂದ್ರೆ ಕಾರ್ಯಗಳು,
ಫಂಕ್ಷನ್ಸ್ ಆಫ್ ಲೆಜಿಸ್ಲೇಟಿವ್ ಕೌನ್ಸಿಲ್ಸ್, ಯಾವುದರ ಫಂಕ್ಷನ್ಸ್ಗಳು? ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂತಂದ್ರೆ ಶಾಸಕಾಂಗ ಮಂಡಳಿಯ ಕಾರ್ಯಗಳು ಇನ್ಕ್ರೀಸ್ ಆಗುಂತಾವ. ಅಂಡ್ ಗಿವ್ ದೆಮ್ ದ ಪವರ್ ಆಫ್ ಡಿಸ್ಕಷನಿಂಗ್ ದ ಬಜೆಟ್. ಇಟ್ ಈಸ್ ವೆರಿ 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 ಇಂಪಾರ್ಟೆಂಟ್. ಯಾಕಪ್ಪ ಅಂತಂದ್ರೆ ಇಲ್ಲಿ ಏನ್ ಮಾಡ್ರಿ, ಫಸ್ಟ್ ಟೈಮ್ ಬಜೆಟ್ ಮೇಲೆ, ಹೌದಾ, ಕನ್ನಡ ಆಯವ್ಯಯ, ಓಕೆನಾ, ಬಜೆಟ್ ಮೇಂಟೈನ್ ಮಾಡ್ತಾರೆ. ಅದ್ರ ಮ್ಯಾಗ ಏನ್ ಮಾಡಕ್ ಕುಂತಾರ, ಡಿಸ್ಕಷನ್ ಮಾಡಕ್ ಕುಂತಾರ. ಗಿವ್ ದಮ್ ದ ಪವರ್ ಆಫ್ ದ ಡಿಸ್ಕಷನಿಂಗ್ ಅಂಡ್ ಅಡ್ರೆಸಿಂಗ್ ಕ್ವಶನ್ಸ್ ಟು ದ ಎಕ್ಸಿಕ್ಯೂಟಿವ್. ಹೌದಾ, ಇಲ್ಲಿ ಏನ್ ಮಾಡ್ಬೋದ್ರಿ, ಕ್ವಶನ್ಸ್ ಸಮೇತ ಕೇಳಬಹುದು. ಫಾರ್ ಎಕ್ಸಾಂಪಲ್ ನಿಮಗೆ ನೆನಪು ಬಂದ್ಬಿಡ್ಬೇಕು, ಏನ್ ಹೇಳ್ರಿ, ನಮ್ಮ ಸಂಸತ್, ಭಾರತೀಯ ಸಂಸತ್ ಒಳಗಡೆ ಏನ್ ಮಾಡಕ್ ಕುಂತಾರೆ, ಬಜೆಟ್ ಮೇಂಟೈನ್ ಮಾಡಕ್ ಕುಂತಾರಪ್ಪ ಅಂದ್ರೆ ನೆಕ್ಸ್ಟ್ ಏನ್ ಮಾಡ್ತಾರೆ, ಡಿಸ್ಕಷನ್ ಮಾಡ್ತಾರೆ ಹೇಳ್ರಿ. ಆಮೇಲೆ ಅದಕ್ಕೆ ಕ್ವಶನ್ಸ್ ರೇಸ್ ಮಾಡ್ತಾರೆ, ಬಂದ್ಬಿಡ್ತಾಳ್ರಿ ಎಲ್ಲಿ, ಲೆಜಿಸ್ಲೇಟಿವ್ ಒಳಗಡೆ ಫಂಕ್ಷನ್ಸ್, ಕಾರ್ಯಗಳು. ಇಷ್ಟೇ, ವೆರಿ ಸಿಂಪಲ್. ನೆಕ್ಸ್ಟ್ ನೋಡ್ರಿ, ಅರ್ಥ ಆಯ್ತಲ್ಲ ಇದು? ಸೆಕೆಂಡ್ ಒನ್. ನೆಕ್ಸ್ಟ್, ಇಟ್ ಪ್ರೊವೈಡೆಡ್ ಫಾರ್ ದ ನಾಮಿನೇಷನ್. ನೋಡ್ರಿ, ನಾಮಿನೇಷನ್ ಅಂತಂದ್ರೆ ನೋಡ್ರಿ, ನಾವೀಗ ಎಲೆಕ್ಷನ್ ನೋಡ್ರಿ, ನಾಮಿನೇಷನ್ ಮಾಡಕ್ ಹೊಂಟಿವಿ ಅಂದ್ರ ನಾಮ ನಿರ್ದೇಶನ, ಓಕೆನಾ. ನಾಮಿನೇಷನ್ ಆಫ್ ದ ನಾನ್ ಅಫಿಷಿಯಲ್ ಮೆಂಬರ್ಸ್, ಇಲ್ಲಿ ಸಮೇತ ನಾನ್ ಅಫಿಷಿಯಲ್ ನೋಡಿದ್ವಿ, ಇಲ್ಲಿ ನಾನ್ ಅಫಿಷಿಯಲ್ ಅಂತಂದ್ರೆ ಅನೌಪಚಾರಿಕ, ಓಕೆನಾ. ಹಾಫ್ ದ ನೆಕ್ಸ್ಟ್ ಏನ್ ಹೇಳ್ತಾರೆ ನೋಡ್ರಿ, ಸೆಂಟ್ರಲ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಬೈ ದ ವೈಸ್ರಾಯ್ ಆನ್ ದ ರೆಕಮೆಂಡೇಶನ್ ಆಫ್ ದ ಪ್ರಾವಿಷನಲ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂಡ್ ದ ಬೆಂಗಾಲ್ ಚೇರ್ಮನ್ ಆಫ್ ಕಾಮರ್ಸ್. ನೆಕ್ಸ್ಟ್ ಹೇಳ್ತಾರೆ ಅಂದ್ರೆ ಏನೇನ್ ಮಾಡಕೊಂತಾರ, ಇಲ್ಲಿ ನಾಮಿನೇಷನ್ ಮಾಡಕೊಂತಾರ, ಪ್ರೊವೈಡೆಡ್ ಏನ್ ಮಾಡಕೊಂತಾರ, ನಾನ್ ಅಫಿಷಿಯಲ್ ಮೆಂಬರ್ಸ್ ನ ಪ್ರೊವೈಡ್ ಮಾಡಕೊಂತಾರ. ಯಾರು, ಲೆಜಿಸ್ಲೇಟಿವ್, ಸೆಂಟ್ರಲ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಬೈ ದ ವೈಸ್ರಾಯ್, ರೆಕಮೆಂಡೇಶನ್ ಮಾಡಕೊಂಡ್ರೆ ವೈಸ್ರಾಯ್, ಭಾರತ ವೈಸ್ರಾಯ್ ರೆಕಮೆಂಡೇಶನ್ ಮಾಡಕೊಂಡ್ ಯಾರು ನೋಡ್ರಿ, ಇಲ್ಲಿ ದ ಪ್ರೊವಿಷನಲ್ ಲೆಜಿಸ್ಲೇಟಿವ್ ಕೌನ್ಸಿಲ್ಸ್, ಪ್ರಾಂತೀಯ ಲೆಜಿಸ್ಲೇಟಿವ್ ಕೌನ್ಸಿಲ್ ಸಮೇತ, ಓಕೆನಾ. ಆಮೇಲೆ ಅಂಡ್ ದ ಬೆಂಗಾಲ್ ಚೇಂಬರ್ ಆಫ್ ಕಾಮರ್ಸ್, ಬೆಂಗಾಲ್ ಚೇಂಬರ್ ಅದಾವನ್ರಿ, ಹೌದಾ, ಅವ್ರಿಗೆ ಸಮೇತ ಏನ್ ಮಾಡಾಕುಂತಾರ, ಇವರು ರೆಕಮೆಂಡೇಶನ್ ಮಾಡಾಕುಂತಾರ. ನೋಡ್ರಿ ನೆಕ್ಸ್ಟ್ ಹೇಳ್ತಾರ, ಇದು ಎ, ಇದು ಬಿ. ದಟ್ ಆಫ್ ದ ಪ್ರಾವಿಷನಲ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಬೈ ದ ಗವರ್ನರ್ ಆನ್ ದ ರೆಕಮೆಂಡೇಶನ್ ಆಫ್ ಡಿಸ್ಟ್ರಿಕ್ಟ್. ನೋಡ್ರಿ ಇಲ್ಲಿ ಏನ್ ಮಾಡಿದ್ರು, ಓನ್ಲಿ ಪ್ರಾಂತೀಯಕ್ಕೆ ಮತ್ತು ಬೆಂಗಾಲಿಗಂತ ಹೇಳಿದ್ರು. ಇಲ್ಲಿ ಬೆಂಗಾಲ್ ಚೇರ್ಮನ್ ಆಫ್ ಕಾಮರ್ಸ್. ನೆಕ್ಸ್ಟ್ ನೋಡ್ರಿ ಇಲ್ಲಿ ಹೇಳ್ತಾರ, ಪ್ರಾವಿಷನಲ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಬೈ ದ ಗವರ್ನರ್ ಇರ್ತಾವ ಹೇಳ್ರಿ, ಇದು ಏನಾಯ್ತು, ನ್ಯಾಷನಲ್ ಲೆವೆಲ್ಗೆ ಆಯ್ತು, ಇದು ರಾಜ್ಯ ಲೆವೆಲ್ಗೆ ಆಯ್ತು, ಓಕೆನಾ. ಇಲ್ಲಿ ನೋಡ್ರಿ, ಆನ್ ದ ರೆಕಮೆಂಡೇಶನ್ ಆಫ್ ಡಿಸ್ಟ್ರಿಕ್ಟ್ ಬೋರ್ಡ್, ಜಿಲ್ಲೆ, ಆಮೇಲೆ ಮುನ್ಸಿಪಾಲಿಟಿಗಳು, ಆಮೇಲೆ ಯೂನಿವರ್ಸಿಟೀಸ್, ಟ್ರೇಡ್ ಅಸೋಸಿಯೇಷನ್ಸ್ ಅಂದ್ರೆ ಏನ್ ಹೇಳ್ರಿ, ವ್ಯಾಪಾರ ಒಕ್ಕೂಟಗಳು, ಓಕೆನಾ. ಆಮೇಲೆ ಜಮೀನ್ದಾರ್ಸ್, ಆಮೇಲೆ ಚೇಂಬರ್ಸ್, ಇವನ್ನೆಲ್ಲ ಯಾರು ರೆಕಮೆಂಡೇಶನ್ ಮಾಡಕ್ ಕುಂತಾರ ಹೇಳ್ರಿ, ಗವರ್ನರ್. ಇಲ್ಲಿ ಯಾರು ರೆಕಮೆಂಡೇಶನ್ ಮಾಡಿದ್ರು, ವೈಸ್ರಾಯ್ ಯಾರು ರೆಕಮೆಂಡೇಶನ್ ಮಾಡಿದ್ರೆ ಒಂದು ಸೆಂಟ್ರಲ್ ಲೆಜಿಸ್ಲೇಟಿವ್ ಕೌನ್ಸಿಲ್ಗೆ, ಅದಾದ್ಮೇಲೆ ಪ್ರಾವಿಷನಲ್ ಲೆಜಿಸ್ಲೇಟಿವ್ ಕೌನ್ಸಿಲ್ಗೆ. ವೆರಿ ಸಿಂಪಲ್, ಅರ್ಥ ಆಯ್ತಲ್ರಿ? ಇಷ್ಟ ಇದ್ರಲ್ಲಿ ಏನೈತಿ ನೋಡ್ರಿ. ನೆಕ್ಸ್ಟ್ ಹೇಳ್ತಾರೆ ಇದನ್ನ, ದ ಆಕ್ಟ್ ಮೇಡ್ ಎ ಲಿಮಿಟೆಡ್, ಇದು ಆಕ್ಟ್ ಮೇಡ್ ಮಾಡಿರೋದು ಲಿಮಿಟೆಡ್ ಅಂಡ್ ಇಂಡೈರೆಕ್ಟ್ ಪ್ರೊವಿಷನ್ಸ್ ಫಾರ್ ದ ಯೂಸ್ ಆಫ್ ಎಲೆಕ್ಷನ್ ಇನ್ ದ ಫಿಲ್ಲಿಂಗ್ ಅಪ್ ಸಮ್ ಆಫ್ ದ ನಾನ್ ಅಫಿಷಿಯಲ್ ಸೀಟ್ಸ್. ಏನ್ ಮಾಡಕ್ ಕುಂತಾರ, ಇದು ಇಂಡೈರೆಕ್ಟ್ ಏನ್ ಮಾಡಕ್ ಕುಂತಾರ, ಇಂಡೈರೆಕ್ಟ್ ಪ್ರೊವಿಷನ್ ಒಳಗಡೆ, ಲಿಮಿಟೆಡ್ ಒಳಗಡೆ ಎಲೆಕ್ಷನ್ ಫಿಲ್ಲಿಂಗ್ ಸಮ್ ಆಫ್ ದ ನಾನ್ ಅಫಿಷಿಯಲ್ ಮೆಂಬರ್ಸ್. ಇವ್ರು ಇದರಿಂದ ಏನ್ ಮಾಡಕ್ ಕುಂತಾರಿ, ಸಮ್ ಆಫ್ ದ ನಾನ್ ಅಫಿಷಿಯಲ್ ಮೆಂಬರ್ಸ್. ಇಲ್ಲ ನೋಡ್ರಿ, ನಾನ್ ಅಫಿಷಿಯಲ್ ಮೆಂಬರ್ಸ್ ಏನ್ ಮಾಡಕ್ ಕುಂತಾರ, ಸೀಟ್ಸ್ ಗೆ ಫಿಲ್ ಮಾಡಕ್ ಕುಂತಾರ, ತುಂಬಾ ಕುಂತಾರ್ರಿ. ಇಲ್ಲೊಂದ್ ಸೀಟ್ ಖಾಲಿ ಐತ್ರಿ, ಬಂದ್ ಇಲ್ಲಿ ಬರ್ರಿಯಪ್ಪ. ಇಲ್ಲೊಂದ್ ಸೀಟ್ ಖಾಲಿ ಐತ್ರಿ, ಇಲ್ಲಿ ಬರ್ರಿಯಪ್ಪ. ಎಕ್ಸಾಂಪಲ್ ನಿಮ್ಗೆ ಅರ್ಥ ಆಗ್ಲಿ ಅನ್ನೋದಕ್ಕೋಸ್ಕರ. ಆಮೇಲೆ ಬೋತ್ ಇನ್ ದ ಸೆಂಟ್ರಲ್ ಅಂಡ್ ಪ್ರಾವಿಷನಲ್ ಲೆಜಿಸ್ಲೇಟಿವ್ ಕೌನ್ಸಿಲ್, ಎಲ್ಲೆಲ್ಲಿ ತುಂಬ್ಯಾರ ಹೇಳ್ರಿ, ಒಂದು ನೋಡ್ರಿ, ಇಲ್ಲಿ ಪ್ರಾವಿಷನಲ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಆಗಿರ್ಬೋದು, ಸೆಂಟ್ರಲ್ ಲೆಜಿಸ್ಲೇಟಿವ್ ಕೌನ್ಸಿಲ್. ಇಲ್ಲಿ ಏನ್ ಹೇಳ್ಯಾರ ಅದನ್ನ ಒಂದಿಷ್ಟು ಎಕ್ಸ್ಪ್ಲೈನ್ ಮಾಡ್ರಿ, ಯಾಕಪ್ಪ ಏನಪ್ಪಾ ಅನ್ನೋದಕ್ಕೋಸ್ಕರ, ಓಕೆನಾ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ದ ವರ್ಡ್ ಎಲೆಕ್ಷನ್ ವಾಸ್ ಎವರ್ ನಾಟ್ ಯೂಸ್ಡ್ ಇನ್ ದ ಆಕ್ಟ್ ಅಂತ ಏನ್ ಹೇಳಕೊಂತಾರ್ರಿ, ಇಲ್ಲಿ ಎಲೆಕ್ಷನ್ ಅಂತ ಒಂದು ವರ್ಡ್ ನ ಯೂಸ್ ಮಾಡಿಲ್ಲ ಅಂತ ಹೇಳಕೊಂತಾರೆ. ಇದು ಬಹಳ ಮಹತ್ವವಾಗಿರ್ತಕ್ಕಂಥ ವಿಷಯ, ಇದನ್ನ ನಾವು ತಿಳ್ಕೊಬೇಕಾಗಿರೋದು. ಇದೇ ಈ ರೀತಿಯ ಒಂದು ಟ್ವಿಸ್ಟ್ ಗಳನ್ನ ಏನ್ ಮಾಡ್ತಾರೆ, ಎಕ್ಸಾಮ್ ಒಳಗಡೆ ನಮಗೆ ಕೇಳ್ತಾರ, ಓಕೆನಾ. ನೆಕ್ಸ್ಟ್ ನೋಡ್ರಿ, ದ ಪ್ರೊಸೆಸ್ ಪ್ರಕ್ರಿಯೆ ಆಫ್ ದ ವಾಸ್ ಡಿಸ್ಕ್ರೈಬ್ಡ್ ಆಸ್ ನಾಮಿನೇಷನ್ ಮೇಡ್ ಆನ್ ದ ರೆಕಮೆಂಡೇಶನ್ ಆಫ್ ಸರ್ಟನ್ ಬಾಡೀಸ್, ಓಕೆನಾ. ಸರ್ಟನ್ ಬಾಡೀಸ್ ಯಾವ್ಯಾವಪ್ಪ ಇಲ್ಲಿ ಹೇಳಿ ನೋಡ್ರಿ, ಮುನ್ಸಿಪಾಲಿಟಿ ಆಗಿರ್ಬೋದು, ಡಿಸ್ಟ್ರಿಕ್ಟ್ ಬೋರ್ಡ್ ಆಗಿರ್ಬೋದು, ಯೂನಿವರ್ಸಿಟೀಸ್ ಆಗಿರ್ಬೋದು, ಹೌದಾ, ಟ್ರೇಡ್ ಅಸೋಸಿಯೇಷನ್ಸ್ ಆಗಿರ್ಬೋದು, ಜಮೀನ್ದಾರೀಸ್ ಆಗಿರ್ಬೋದು, ಇವೆಲ್ಲಗೋಸ್ಕರ, ಓಕೆ. ಇದನ್ನ ಕಂಟಿನ್ಯೂ ಎಲ್ಲಿ ಮಾಡ್ತಾರೆ ನೋಡ್ರಿ, ನೆಕ್ಸ್ಟ್ ಇಲ್ಲಿ 1909 ಒಳಗಡೆ ಆಕ್ಟ್ ಒಳಗೆ ಮಾಡ್ತಾರೆ. ಅರ್ಥ ಆಯ್ತಲ್ಲ? ಇಟ್ ಇಸ್ ವೆರಿ ಸಿಂಪಲ್, ಇಷ್ಟೇ ಇರೋದು, ಇದನ್ನ ಅರ್ಥ ಮಾಡ್ಕೊಡು. ಇನ್ನೊಂದ್ರಿ,
ನಿಮ್ಗೆ ಏನೇ ಡೌಟ್ ಬರ್ಲಿ ಕಾಮೆಂಟ್ ಒಳಗಡೆ ಕಾಮೆಂಟ್ ಹಾಕ್ರಿ, ವೆರಿ ಇಂಪಾರ್ಟೆಂಟ್. ಕಾಮೆಂಟ್ ಒಳಗೆ ಕಾಮೆಂಟ್ ಹಾಕಿದಾಗ ಏನಾಗುತ್ತೆ, ನಾ ರಿಯಾಕ್ಟ್ ಮಾಡಕ್ ಸಾಧ್ಯ ಆಗುತ್ತೆ. ಸೊ ಬಹಳ ಮಂದಿ ರಿಯಾಕ್ಟ್ ಮಾಡಿಲ್ಲ ಅನ್ಕೊಂಡಿದ್ದೀರಾ. ಸೊ ಯಾಕಪ್ಪ ಅಂತಂದ್ರೆ ಕೆಲವೊಂದು ಈಗ ಹೇಳಿದ್ರಿ ಅದನ್ನ ಮಾಡೋದಕ್ಕ ನಮಗೆ ಒಂದಿಷ್ಟು ಸೌಲಭ್ಯಗಳು ಬೇರೆ ರೀತಿಯ ಬೇಕಾಗಿದೆ, ಹಂಗಾಗಿ ಸ್ವಲ್ಪ ಡಿಲೇ ಆಗ್ತಿದೆ ಅಷ್ಟೇ. ಎಲ್ಲ ಇನ್ಫಾರ್ಮೇಶನ್ ಇದೆ, ಎಲ್ಲ ಸಖತ್ ಎಲ್ಲ ಕೊಡ್ತೀವಿ. ಓಕೆ, ಬಟ್ ಇದು ನೋಡ್ರಿ, ಈಗ ಇದು ಕೇಳೋದಕ್ಕೂ ಒಂದು PPT ರೆಡಿ ಮಾಡೋದಕ್ಕೂ ಡಿಫ್ರೆನ್ಸ್ ಆಗುತ್ತೆ, ಹೌದಿಲ್ಲ? ಹಂಗಾಗಿ ವೇಟ್ ಮಾಡ್ತಾ ಇದೀವಿ ಅಷ್ಟೇ. ಬಟ್ ಡೆಫಿನೆಟ್ಲಿ ಮಾಡ್ತೀನಿ, ನಾನು ಮಾಡ್ತೀನಿ ಅಂದ್ರೆ ನಾನು ಪಕ್ಕ ಮಾಡ್ತೀನಿ. ಓಕೆನಾ? ನೆಕ್ಸ್ಟ್ ನೋಡ್ರಿ, ಇಂಡಿಯನ್ ಕೌನ್ಸಿಲ್ ಆಕ್ಟ್ ಆಫ್ 1909 ಒಳಗಡೆ ಏನ್ ಹೇಳ್ತಾರಪ್ಪ. ಫಾರ್ ಎಕ್ಸಾಂಪಲ್, ಓಕೆನಾ, ಇಂಡಿಯನ್ ಕೌನ್ಸಿಲ್ ಆಕ್ಟ್ ಆಫ್ 1909 ಇಟ್ ಈಸ್ ವೆರಿ 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 ಇಂಪಾರ್ಟೆಂಟ್. ಅದ್ರೊಳಗಡೆ ಇದು ಏನ್ ಮಾಡ್ತ್ರಿ, ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಏನಪ್ಪಾ ಇದ್ರಿ, ಏನ್ರಿ ಸರ್ ಹಿಂಗ ಹಾಕಿರಿ, ಸಿಂಬಲ್ ಹಾಕಿದ್ರಿ, ಏನದು? ಹೌದಾ, ನಮಗೆ 1909 ಕಾಯ್ದೆ ಏನಂತೀರಿ, ನೆನಪು ಬರೋದೇನ್ರಿ, ಮಿಂಟೋ ಮಾರ್ಲೆ ಸುಧಾರಣೆಗಳು ಅಂತ ಬಂದ್ಬಿಡ್ತಾವ್ರಿ. ಏನಂತ ಬರ್ತಾವ? ಮಿಂಟೋ ಮಾರ್ಲೆ ಸುಧಾರಣೆಗಳು. ಇಲ್ಲಿ ಮಿಂಟೋ ಯಾರ್ರಿ, ಮಾರ್ಲೆ ಯಾರ್ರಿ? ಹೌದಾ, ಮಿಂಟೋ ಮಾರ್ಲೆ ಅಂತ ಅರ್ಥ ಆಯ್ತಲ್ಲ, ಮಿಂಟೋ ಮಾರ್ಲೆ ನೆನಪಿರ್ತ ನೋಡ್ರಿ ಈಗ. ಸೊ ನೋಡ್ರಿ, ಇಲ್ಲಿ ಮಾರ್ಲೆ ಯಾರ್ದಾರ ಹೇಳ್ರಿ, ಸೆಕ್ರೆಟರಿ ಆಫ್ ದ ಸ್ಟೇಟ್ ಅದನ, ಹೌದಾ, ಲಾರ್ಡ್ ಮಾರ್ಲಿಯನ್. ಓಕೆನಾ? ಆಮೇಲೆ ಲಾರ್ಡ್ ಮಿಂಟೋ ಏನದನ್ರಿ, ವೈಸ್ರಾಯ್ ಆಫ್ ಇಂಡಿಯಾ ಇದಾನ. ಇದು ಬಹಳ ಮಹತ್ವದ್ದು. ಇದನ್ನ ಕ್ವಶನ್ ಏನ್ ಮಾಡ್ತಾರ್ರಿ, ಕ್ವಶನ್ ನ ಕೇಳ್ತಾರ. ಯಾಕಪ್ಪ ಅಂದ್ರೆ 1909 ಒಂದು ಆಕ್ಟ್ ಒಳಗಡೆ ಯಾರು ವೈಸ್ರಾಯ್ ಇದ್ರು, ಯಾರು ಸೆಕ್ರೆಟರಿ ಆಫ್ ದ ಸ್ಟೇಟ್ ಇದ್ರು, ಹೌದಾ, ಕಾರ್ಯದರ್ಶಿ ಯಾರಿದ್ರು ಅಂತ ಕ್ವಶನ್ ಕೇಳ್ತಾರ. ಇಷ್ಟು ಇಂಪಾರ್ಟೆಂಟ್. ಅರ್ಥ ಆಗುತ್ತೆ ನೋಡ್ರಿ, ಬಹಳ ಸಲ ಕನ್ನಡ ಬಳಸ್ತಾ ಇದ್ದೀನಿ, ಹೌದಿಲ್ರಿ? ಅರ್ಥ ಆಗುತ್ತಲ್ಲ ಇವಾಗ? ಓಕೆ ನೋಡಿ, ಇಲ್ಲಿ ಏನ್ ಮಾಡ್ತಾರ, ಇಲ್ಲಿ ನೋಡ್ರಿ ಮತ್ತೆ ಒಳ್ಳೆ ಶಬ್ದ ಬಂದ್ ನೋಡ್ರಿ, ಹಿಂಗ ಅನ್ಬಿಡ್ರಿ, ಇನ್ಕ್ರೀಸ್ಡ್, ಹೆಚ್ಚಳ, ಏರಿಕೆ ಅಂತ ಅವಾಗ್ಲೇ ಹೇಳಿದೀನಿ, ಮತ್ತೊಂದ್ಸಲ ಹೇಳ್ತಾ ಇದೀನಿ, ಅರ್ಥ ಮಾಡ್ಕೋರಿ, ಗಮನ ಇಟ್ಟು ಕೇಳ್ರಿ. ದ ಸೈಜ್ ಆಫ್ ದ ಲೆಜಿಸ್ಲೇಟಿವ್ ಕೌನ್ಸಿಲ್, ಏನ್ ಹಾಕೊಂತಾರೆ ಸೈಜ್ ಅಂತ, ಇದು ಒಂದು ಸೈಜ್ ರೀ, ಇದ್ರ ಕೆಲವು ದೊಡ್ಡ ಸೈಜ್. ಈಗ ನೆಕ್ಸ್ಟ್ ಹೆಂಗ್ ಮ್ಯಾಟರ್ ಆಗುತ್ತೆ ನೋಡ್ರಿ. ಸೈಜ್ ಆಫ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಬೋತ್ ಸೆಂಟ್ರಲ್ ಅಂಡ್ ಪ್ರೊವಿಷನಲ್, ಬೋತ್ ಅಂದ್ರೆ ಎರಡು, ಹೌದಾ? ಬೋತ್ ದ ನಂಬರ್ ಆಫ್ ಮೆಂಬರ್ಸ್ ಇನ್ ದ ಸೆಂಟ್ರಲ್ ಲೆಜಿಸ್ಲೇಟಿವ್ ಕೌನ್ಸಿಲ್ ವಾಸ್ ರೈಸ್ಡ್ ಫ್ರಮ್ 16 to 60. ಏನಾಯ್ತು ಹೇಳ್ರಿ, ಇಲ್ಲಿ 16 ಜನ ಇದ್ರಿ, ಇಲ್ಲಿ 60 ಜನ ಆದ್ರ. ಇದು ಡೈಗ್ರಾಮ್ ಇಲ್ಲಿ ಬಂತಲ್ರಿ, ಅಪ್ಲೈ ಆಯ್ತಲ್ರಿ, ಇಷ್ಟ ರೀ, ಹೌದಾ? ಇಲ್ಲಿ ಹೇಳಕೊಂತಾರ ಇನ್ಕ್ರೀಸ್ ಮಾಡ್ಯಾರ, 16 ಜನಗಳ ಮೆಂಬರ್, 16 ಸದಸ್ಯರ ಉತ್ತವಾಗಿರ್ತಕ್ಕಂಥ ಒಂದು ಲೆಜಿಸ್ಲೇಟಿವ್ ಕೌನ್ಸಿಲ್ ಇತ್ತು. ಬೋತ್ ಎಲ್ಲಪ್ಪ ಅಂದ್ರೆ ಸೆಂಟ್ರಲ್ ಒಳಗಡೆ ಮತ್ತು ಪ್ರಾವಿಷನಲ್ ಒಳಗಡೆ, ಒಂದು ಕೇಂದ್ರೀಯವಾಗಿರ್ಬೋದು ಅಥವಾ ಪ್ರಾಂತೀಯವಾಗಿರ್ಬೋದು. ಅದು ಎಷ್ಟಾಯ್ತ್ರಿ, 60 ಆಯ್ತು. 60 ಜನ ಜಾಸ್ತಿ ಆದ್ರೆ ಇಲ್ಲಿ ಇನ್ಕ್ರೀಸ್ ಮಾಡಿದ್ರು. ಇದು ಯಾಕ್ಟ್ ಮೂಲಕಪ್ಪ ಅಂತಂದ್ರೆ 1909 ಮಿಂಟೋ ಮಾರ್ಲೆ ಸುಧಾರಣೆಯಲ್ಲಿ ನಾವು ನೋಡ್ತೀವಿ ಅಂತ ಅನ್ಕೋಬೇಕ್ರಿ. ಇದು ಹಿಂಗ ನೀವು ವಿಚಾರ ಮಾಡ್ಕೊಂಡು ಒಂದು ಸ್ಟಡಿ ತರ ಇಟ್ಕೋಬೇಕು. ಸುಮ್ನೆ ಹಿಂಗ್ರಿ ಇನ್ಕ್ರೀಸ್ ದ ಸೈಜ್ ಆಫ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಬೋತ್ ಸೆಂಟ್ರಲ್, ಇದೆಲ್ಲ ಆಕ್ಟಿವ್ ಆಗಿರ್ಬೇಕ್ರಿ. ಆಕ್ಟಿವ್ ಲರ್ನಿಂಗ್, ಆಕ್ಟಿವ್ ಓಕೆನಾ, ಆಕ್ಟಿವ್ ಲರ್ನಿಂಗ್ ವೆರಿ ವೆರಿ ಇಂಪಾರ್ಟೆಂಟ್. ನೋಡ್ರಿ ನೆಕ್ಸ್ಟ್ ಏನ್ ಹೇಳ್ತಾರ, ಎಟ್ ರಿಟೈನ್, ಏನು ಉಳಿಸ್ಕೊಂಡ್ರಿ ಇಲ್ಲಿ, ರಿಟೈನ್ ಏನ್ ಮಾಡ್ಕೊಂಡ್ ನೋಡ್ರಿ, ಅಫಿಷಿಯಲ್ ಮೆಜಾರಿಟಿ ಇನ್ ದ ಸೆಂಟ್ರಲ್ ಲೆಜಿಸ್ಲೇಟಿವ್ ಕೌನ್ಸಿಲ್, ಅಫಿಷಿಯಲ್ majority in the central legislative council but allowed the provisional legislative council to have non-official majority. ಇದು ಬಹಳ ಇಂಪಾರ್ಟೆಂಟ್. ಇಲ್ಲಿ ಏನ್ ಹಾಕೊಂತಾರೆ ಹೇಳ್ರಿ, ಅಫಿಷಿಯಲ್ ಒಂದು ಅಫಿಷಿಯಲ್ ಮೆಜಾರಿಟಿ ಇದೆ ಹೇಳ್ರಿ, ಹೌದಾ? ಅಫಿಷಿಯಲ್ ಅನೌಪಚಾರಿಕವಾಗಿ ಬೇಕಾಗಿರ್ತಕ್ಕಂಥ ಒಂದು ಮೆಜಾರಿಟಿ, ಒಂದು ಸಂಖ್ಯೆ, ಅದನ್ನ ಸೆಂಟ್ರಲ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಬಟ್ ಏನ್ ಮಾಡ್ರಿ, ಇಲ್ಲಿ ರಿಟೈನ್ ಮಾಡ್ಕೊಂಡಾರ. ಏನು ನೋಡ್ರಿ, ಅಲೌಡ್ ದ ಏನ್ ಅವಕಾಶ ಪ್ರಾವಿಷನಲ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಟು ಹ್ಯಾವ್ ನಾನ್ ಅಫಿಷಿಯಲ್ ಮೆಜಾರಿಟಿ. ಓಕೆನಾ? ಇಲ್ಲಿ ಏನ್ ಮಾಡ್ಯಾರಪ್ಪ ಅಂತಂದ್ರೆ ಅಫಿಷಿಯಲ್ ಮೆಜಾರಿಟಿ ಕೌನ್ಸಿಲ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಒಳಗೆ ಏನ್ ಮಾಡ್ಯಾರ, ಉಳಿಸ್ಕೊಂಡಾರಿ. ಅಫಿಷಿಯಲ್ ಮೆಜಾರಿಟಿ ಎಷ್ಟು ಬೇಕಷ್ಟಪ್ಪ ಉಳಿಸ್ಕೊಂಡಾರ. ಮತ್ತೆ ಅಲೋಡ್ ಪ್ರೊವಿಷನಲ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಏನ್ ಮಾಡ್ಯಾರಿ, ನಾನ್ ಅಫಿಷಿಯಲ್ ಮೆಂಬರ್ ನ ಮೆಜಾರಿಟಿ ಆಗಿ ಅವಕಾಶ ಮಾಡಿಕೊಟ್ಟಾರ ತಗೋಣಕ. ಇದು ಬಹಳ ಮಹತ್ವದ್ದು. ನೋಡ್ರಿ ಇಲ್ಲಿ ಮತ್ತೆ ನೆಕ್ಸ್ಟ್ ಥರ್ಡ್ ಪಾಯಿಂಟ್, ಇಟ್ ಎನ್ಲಾರ್ಜ್ಡ್, ನೋಡ್ರಿ ಎನ್ಲಾರ್ಜ್ಡ್ ದ deliberative functions of the legislative council at the both level, ಎರಡು ಹಂತದೊಳಗಡೆ, ಹೌದಾ? ಯಾವುದು deliberative functions of the legislative council, ಎರಡು ಹಂತದೊಳಗಡೆ. ಫಾರ್ ಎಕ್ಸಾಂಪಲ್, ಮೆಂಬರ್ ವೇರ್ allowed to ask supplementary questions, move resolution on the budget and soon. ಈಗ ನೋಡ್ರಿ ಏನ್ ಹೇಳ್ತಾರಪ್ಪ ಅಂತಂದ್ರೆ, ಇಲ್ಲಿ ಫಂಕ್ಷನ್ಸ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಒಳಗಡೆ ಏನ್ ಮಾಡ್ತಾರೆ, ಬಜೆಟ್ ನೋಡ್ರಿ. ಇಲ್ಲಿ ಏನೋ ಫಸ್ಟ್ ಟರ್ಮ್ ಬಜೆಟ್ ನಾವ್ ಇಲ್ಲಿ ನೋಡಿದ್ವಿ, ಹೌದಿಲ್ರಿ? ಮತ್ತ ಒಳ್ಳೆ ನಾ ಮುಂದುವರಿತ ಅಂತ ಹೇಳಿದ್ನ, ಇಲ್ಲಿ ಬಂತ ಹೇಳ್ರಿ ಬಜೆಟ್. ಸೊ ಇಲ್ಲಿ ಏನ್ ಮಾಡ್ತಾರ್ರಿ, ಮೆಂಬರ್ ಇರ್ತಾರಲ್ರಿ, ಅವರು ಆಸ್ಕ್ಡ್ ಕ್ವಶನ್ಸ್ ನ
ರೈಸ್ ಮಾಡೋದಕ್ಕ, ಕೇಳೋದಕ್ಕ, ಚರ್ಚೆ ಮಾಡೋದಕ್ಕ ಮತ್ತು ರೆಸಲ್ಯೂಷನ್ ನಿರ್ಣಯಗಳನ್ನ ಪಾಸ್ ಮಾಡೋದಕ್ಕೆ ಏನ್ ಮಾಡ್ತಾರೆ, ಸಹಕಾರ ಮಾಡ್ತಾರ. ಎಲ್ಲಿರಿ ಅದು 3 ಯಾವುದು 1909 ಕಾಯ್ದೆ ಮೂಲಕ. ಓಕೆನಾ. ನೆಕ್ಸ್ಟ್ ನೋಡ್ರಿ, ಇಟ್ ಪ್ರೊವೈಡೆಡ್, ಓಕೆನಾ, ಇಟ್ ಪ್ರೊವೈಡೆಡ್ ಫಾರ್ ದ ಫಸ್ಟ್ ಟೈಮ್. ಇದು ಬಹಳ ಬಹಳ ಇಂಪಾರ್ಟೆಂಟ್ ನೋಡ್ರಿ. ಇದು ಎಲ್ಲಾ ಎಕ್ಸಾಮ್ ಒಳಗಡೆ ಈ ಕ್ವಶನ್ ಕೇಳ್ಯಾರ. ಇಲ್ಲ ಐತಲ್ರಿ 4ನೇ ಪಾಯಿಂಟ್ ಒಳಗಡೆ ಹೇಳ್ತ ನೋಡ್ರಿ, ಇದನ್ನ ಬಹಳ ಸಲ ಕೇಳ್ಯಾರ. ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ನೋಡ್ರಿ ಇಲ್ಲಿ ಏನ್ ಹೇಳಿದ್ರ, ಫಾರ್ ದ ಫಸ್ಟ್ ಟೈಮ್, ಮೊಟ್ಟ ಮೊದಲ ಬಾರಿಗೆ, ಓಕೆನಾ, ಫಾರ್ ದ ಅಸೋಸಿಯೇಷನ್ ಆಫ್ ಇಂಡಿಯನ್ಸ್ ಅಸೋಸಿಯೇಷನ್ ಆಫ್ ಇಂಡಿಯನ್ಸ್ ವಿತ್ ದ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಆಫ್ ದ ವೈಸ್ರೈ ಅಂಡ್ ಗವರ್ನರ್ಸ್. ಓಕೆನಾ. ಏನಾದ್ರಿ ಫಾರ್ ದ ಫಸ್ಟ್ ಟೈಮ್ ಅಸೋಸಿಯೇಷನ್, ಇಲ್ಲಿ ಏನ್ ಮಾಡಕ್ ಕುಂತಾರ್ರಿ, ಭಾರತೀಯರನ್ನ ನೋಡ್ರಿ, ಅಸೋಸಿಯೇಷನ್ ಆಫ್ ಇಂಡಿಯನ್ಸ್, ಹೌದಾ, ವಿತ್ ಕೌನ್ಸಿಲ್, ವಿತ್ ದ ಕೌನ್ಸಿಲ್, ಅದ್ರ ಜೊತೆಗೆ, ಹೌದಾ, ಎಕ್ಸಿಕ್ಯೂಟಿವ್ ಕೌನ್ಸಿಲ್ಸ್, ಹೌದಾ, ಕಾರ್ಯಾತ್ಮಕ, ಹೌದಾ, ಕೌನ್ಸಿಲ್ಗೆ, ಮಂಡಳಿಗೆ ಏನ್ ಮಾಡಕ್ ಕುಂತಾರೆ, ವೈಸ್ರಾಯ್ ಅಂಡ್ ಗವರ್ನರ್ ಏನ್ ಮಾಡಕ್ ಕುಂತಾರ, ಸಹಕಾರಯುತವಾಗಿ ಯಾರನ್ನ ತಗೊಳಕ್ ಕುಂತಾರೆ, ಇಂಡಿಯನ್ಸ್ ತಗೊಳಕ್ ಕುಂತಾರ. ಅವ್ರು ಯಾರು ನೋಡ್ರಿ, ಫಸ್ಟ್ ಒಂದು ಸತ್ಯೇಂದ್ರ ಪ್ರಸಾದ್ ಸಿನ್ಹಾ ಬಿಕಮ್ ದ ಫಸ್ಟ್ ಇಂಡಿಯನ್ ಟು ಜಾಯಿನ್ ದ ವೈಸ್ರಾಯ್ ಎಕ್ಸಿಕ್ಯೂಟಿವ್ ಕೌನ್ಸಿಲ್. ಒಂದು ವೈಸ್ರಾಯ್ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಐತಲ್ರಿ, ಈಗ ವೈಸ್ರಾಯ್ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಐತಲ್ರಿ, ಇದಕ್ಕ ಫಾರ್ ದ ಫಸ್ಟ್ ಟೈಮ್ ಯಾರು ಆಯ್ಕೆ ಆಗ್ತಾರ ಹೇಳ್ರಿ, ಅಪಾಯಿಂಟ್ಮೆಂಟ್ ಯಾರು ಆಗ್ತಾರ ನೋಡ್ರಿ. ಈ ವಾಸ್ ಅಪಾಯಿಂಟೆಡ್ ಆಸ್ ದ ಲಾ ಮೆಂಬರ್. ಏನಾಗಿ ಲಾ ಮೆಂಬರ್ ಆಗಿ ಅಪಾಯಿಂಟೆಡ್ ಆಗ್ಯಾರ. ಯಾರಪ್ಪ ಅಂತಂದ್ರ ಸತ್ಯೇಂದ್ರ ಪ್ರಸಾದ್ ಸಿನ್ಹಾ ಅವರು ಎಕ್ಸಿಕ್ಯೂಟಿವ್ ಕೌನ್ಸಿಲ್ಗೆ. ಯಾರು ಎಕ್ಸಿಕ್ಯೂಟಿವ್ ಕೌನ್ಸಿಲ್ಗೆ ಫಾರ್ ದ ಫಸ್ಟ್ ಟೈಮ್ ಅಸೋಸಿಯೇಷನ್ ಆಫ್ ದ ಇಂಡಿಯಾದವ್ರನ್ನ ತಗೊಂಡಾರಪ್ಪ ಅಂತಂದ್ರೆ ಸತ್ಯೇಂದ್ರನಾಥ್ ಪ್ರಸಾದ್ ಸಿನ್ಹಾ ಅವ್ರನ್ನ ತಗೊಂಡಾರ. ಯಾವ ಆಕ್ಟ್ ಮೂಲಕ, 1909 ಆಕ್ಟ್ ಮೂಲಕ, ಮಿಂಟೋ ಮಾರ್ಲೆ ಸುಧಾರಣೆಯಲ್ಲಿ ಇದನ್ನ ನಾವು ನೋಡ್ತೀವಿ. ಇದು ಒಂದ್ ಇಂಪಾರ್ಟೆಂಟ್ ನೋಡ್ರಿ. ಇದು ಫಸ್ಟ್ ಇಲ್ಲಿ ಇದು 3 ಸ್ಟಾರ್ ರೇಟಿಂಗ್. ಇಲ್ಲಿ ನೋಡ್ರಿ 5 ಸ್ಟಾರ್ ರೇಟಿಂಗ್ ತೋರಿಸ್ತೀನಿ. 5 ಸ್ಟಾರ್ ರೇಟಿಂಗ್ ನೋಡ್ರಿ ಇಲ್ಲಿ ಹೆಂಗೈತಿ. ಇಟ್ ಇಂಟ್ರಡ್ಯೂಸ್ಡ್ ಅಂತಂದ್ರ ಏನ್ ಮಾಡಕ್ ಕುಂತಾರ್ರಿ, ವಸಂತ ತಗೊಂಬರಕ್ ಕುಂತಾರ. ಹೌದಾ, ವಸಂತ ಏನ್ ಮಾಡಕ್ ಇಂಟ್ರಡ್ಯೂಸ್ ಮಾಡಕ್ ಕುಂತಾರ. ಏನ್ ಇಂಟ್ರಡ್ಯೂಸ್ ಮಾಡ್ತಾರ ನೋಡ್ರಿ, ಎ ಸಿಸ್ಟಮ್ ಆಫ್ ಕಮ್ಯುನಿಯಲ್ representation for Muslim by accepting the concept of separate election. ಏನ್ ಮಾಡಕ್ ಕುಂತಾರಿ ಇಲ್ಲಿ, ಸಿಸ್ಟಮ್ ಆಫ್ ಕಮ್ಯುನಿಯಲ್, ಹೌದಾ, ಇದನ್ನ ತಗೊಂಡ್ಬರಕ್ ಕುಂತಾರ್ರಿ. ಕೋಮುವಾದದ ಪಿತಾಮಹ ಅಂತ ಕರೀತಾರ ನೋಡ್ರಿ. ಈಗ ಫಾದರ್ ಆಫ್ ಕಮ್ಯುನಿಯಲ್ ಎಲೆಕ್ಟ್ರೇಟ್ ಅಂತ ಕರೀತಾರ ಯಾರನ್ನ, ನಮ್ಮ ಮಿಂಟೋನ್. ಓಕೆನಾ. ಯಾಕಪ್ಪ ಅಂತಂದ್ರೆ ಇದೇನ್ ಮಾಡ್ತಂದ್ರೆ ಈ ಸಿಸ್ಟಮ್ ತಗೊಂಡ್ಬರ್ತಾನ. ಓಕೆನಾ. ಯಾವ್ದ್ರ ಮೇಲೆ, ಒಂದು ಧರ್ಮದ ಮೇಲೆ, ಹೌದಾ, ಒಂದು ರಿಲಿಜನ್ ಮೇಲೆ ಏನ್ ಮಾಡ್ತಾರೆ, ಬೇರೆ ಸಪರೇಟ್ ಆಗಿರ್ತಕ್ಕಂಥ ಒಂದು ರಿಪ್ರೆಸೆಂಟೇಟಿವ್, ಹೌದಾ, ಪ್ರತಿನಿಧಿಯ, ಹೌದಾ, ಫಾರ್ ದ ಫಸ್ಟ್ ಟೈಮ್ ಏನ್ ಮಾಡಿದ್ರಿ, ಮುಸ್ಲಿಂ ಬೈ ದ ಅಕ್ಸೆಪ್ಟಿಂಗ್ ದ ಕಾನ್ಸೆಪ್ಟ್ ಆಫ್ ಸಪರೇಟ್ ಎಲೆಕ್ಟ್ರೇಟ್. ಒಂದು ಏನ್ ಮಾಡ್ತಾನೆ, ಸಪರೇಟ್ ಆಗಿರ್ತಕ್ಕಂಥ ಎಲೆಕ್ಟ್ರೇಟ್ ತೋರ್ತಾನ್ರಿ. ಸಪರೇಟ್ ಇವರಿಗೆ ಒಂದು ಬೇರೆ ಪ್ರಾತಿನಿಧ್ಯ ಕೊಡೋದಪ್ಪ. ಏನೇನ್ ಕೊಟ್ಟ ನೋಡ್ರಿ, ವೆರಿ ಇಂಪಾರ್ಟೆಂಟ್. ಅಂಡರ್ ದಿಸ್ ದ ಮುಸ್ಲಿಂ ಮೆಂಬರ್ಸ್ ವೇರ್ ಟು ಬಿ ಎಲೆಕ್ಟೆಡ್ ಓನ್ಲಿ ಬೈ ಮುಸ್ಲಿಂ ವೋಟರ್ಸ್. ಇಲ್ಲಿ ಮುಸ್ಲಿಂ ಒಬ್ಬ ವ್ಯಕ್ತಿ ಅದನ್ರಿ, ಈತ ಎಲೆಕ್ಷನ್ ನಿಂತನ್ರಿ, ಈತ ಯಾರು ಓಟ್ ಹಾಕ್ಬೇಕು ಹೇಳ್ರಿ, ಓನ್ಲಿ ಮುಸ್ಲಿಂ ಮೆಂಬರ್ಸ್ ಅಷ್ಟೇ ಓಟ್ ಹಾಕ್ಬೇಕಂತ. ಇದನ್ನ ಇಂಟ್ರಡ್ಯೂಸ್ ಯಾರು ಮಾಡಿದ್ರಿ, ಈ ಮಿಂಟೋ ಮಾರ್ಲೆ ಒಳಗಡೆ ತಗೊಂಡ್ಬರ್ತಾರ. ಇದಕ್ಕ ಇದು ಬಹಳ ಇಂಪಾರ್ಟೆಂಟ್. ಓಕೆನಾ. ನೋಡ್ರಿ ವೋಟರ್ಸ್. ನೆಕ್ಸ್ಟ್ ಏನ್ ಹೇಳ್ತಾರ, ದೋಸ್ ಆಕ್ಟ್, ಇದು ಆಕ್ಟ್ ಏನ್ ಹೇಳುತ್ತೆ ನೋಡ್ರಿ, ಲೀಗಲೈಸ್ಡ್ ಕಮ್ಯುನಲಿಸಮ್. ಹೌದಾ, ಇದು ಲೀಗಲ್ ಆಗತ್ರಿ. ಈ ಲೀಗಲೈಸ್ಡ್ ಕಮ್ಯುನಲಿಸಮ್ ಅಂತ ಹೇಳ್ತಾರ. ಕಮ್ಯುನಲಿಸಮ್ ನ ಲೀಗಲೈಸ್ಡ್ ಮಾಡ್ತಾರೆ ಆಕ್ಟ್ ಮೂಲಕ, ಈ ಆಕ್ಟ್ ಮೂಲಕ. ನೋಡ್ರಿ ನೆಕ್ಸ್ಟ್, ಲಾರ್ಡ್ ಮಿಂಟೋ ಕೇಮ್ ಟು ಬಿ ನೌನ್ ಆಸ್ ದ ಫಾದರ್ ಆಫ್ ಕಮ್ಯುನಲ್ ಎಲೆಕ್ಟ್ರೇಟ್ ಅಂತ ಕರೀತಾರ. ಇದು ಬಹಳ ಇಂಪಾರ್ಟೆಂಟ್. ಇಲ್ಲಿ ಏನ್ ಮಾಡಿದ್ರಿ, ಲಾರ್ಡ್ ಮಿಂಟೋ ಏನಾಗ್ತಾನಪ್ಪ ಅಂತಂದ್ರ ಪ್ರತ್ಯೇಕವಾಗಿರ್ತಕ್ಕಂಥ ಮತದಾನ ಕ್ಷೇತ್ರವನ್ನು ಕೊಡ್ತಾರ. ಯಾರಿಗೆ, ಮುಸ್ಲಿಮರಿಗೆ ಏನ್ ವಿಶೇಷತೆ ಕೊಡ್ತಾರಪ್ಪ ಅಂದ್ರೆ ಮುಸ್ಲಿಮರ ಮಾತ್ರ ಓಟ್ ಹಾಕ್ಬೇಕು ಅವರಿಗೆ ಅನ್ನೋದನ್ನ ಪ್ರಾತಿನಿಧ್ಯವನ್ನ ಕೊಡ್ತಾರ. ಇದನ್ನೇ ಮೊನ್ನೆ UPSC ಎಕ್ಸಾಮ್ ಒಳಗಡೆ ಇದ್ರ ಮುಂದುವರೆದಾಗಿರ್ತಕ್ಕಂಥ ಏನ್ ಮಾಡ್ತಾರೆ, ಯಾರ್ಯಾರು ಸಪರೇಟ್ ಆಗಿರ್ತಕ್ಕಂಥ ಎಲೆಕ್ಷನ್ ಇದಕ್ಕೆ ರಿಸರ್ವೇಶನ್ ಕೊಡ್ತಾರ ಅನ್ನೋದ್ರ ಬಗ್ಗೆ ಕ್ವಶನ್ ಆಗೈತ್ರಿ UPSC ಒಳಗಡೆ. ಹೌದಾ ಸರ, ನಾವ್ ಇನ್ನು PUC ಓದಾಕ್ ಕುಂತೀರಿ, ಬಿಡ್ರಿ ನಮ್ನ ಕೈ ಮುಗಿತೀವಿ, UPSC ಯಾಕೆ ಮಾತಾಡ್ತೀರಿ. ಹೌದಾ, UPSC, ಹೌದಾ, UPSC ಸರಿ, 2 ಅಕ್ಷರ ತೆಗ್ರಿ, ನಾವ್ ಇಷ್ಟೇ ಸಾಕ್ರಿ ಅನ್ನೋ ಬಂದ್ ಐತಿ ಈಗ. ಹೌದಾ, ಎಲ್ಲ ಇಲ್ಲಿ ಇಟ್ಕೊಳ್ರಿ. ಈಗ ನಿಮ್ಮ ಆಲೋಚನೆಗಳು, ನಿಮ್ಮ ಗುರಿಗಳು ಯಾವಾಗ ದೊಡ್ಡದೇ ಇರ್ಬೇಕು. ಓಕೆ, ಬಹಳ ಇಂಪಾರ್ಟೆಂಟ್ ಅದು. ಅರ್ಥ ಆಯ್ತಲ್ರಿ ನಾನು ಏನ್ ಹೇಳ್ತಿದ್ದೆ. ಕಮ್ಯುನ ಇದೆ
ಒಂದು ಸಪರೇಟ್ ಆಗಿರ್ತಕ್ಕಂಥ ಎಲೆಕ್ಷನ್ ಏನೈತಪ್ಪ ಇಲ್ಲಿ ಪ್ರಥಮ ಬಾರಿಗೆ ಏನ್ ಮಾಡ್ತಾರ್ರಿ ಮೊದಲ ರಿಪ್ರೆಸೆಂಟೇಟಿವ್ ನ ಸಿಸ್ಟಮ್ ಏನ್ ಮಾಡ್ತಾರೆ ಚೇಂಜ್ ಮಾಡ್ತಾರ. ಇಲ್ಲಿ ಪ್ರತ್ಯೇಕವಾಗಿರ್ತಕ್ಕಂಥ ಮತದಾನ ಕ್ಷೇತ್ರವನ್ನು ಕೊಡ್ತಾರ, ಪ್ರತ್ಯೇಕವಾಗಿರ್ತಕ್ಕಂಥ ಮತದಾರರೇ ಬೇರೆ ಆಗ್ತಾರ. ಹೌದಾ? ಫಾರ್ ಎಕ್ಸಾಂಪಲ್ ಈಗ ಏನ್ ಆಗ್ಬಿಟ್ಟೈತ್ರಿ ಪೊಲಿಟಿಕ್ಸ್ ಎದ್ರ ಮೇಲೆ ಹಿಡ್ಕೊಂಡೈತಿ, ಇಂಥದ್ರ ಮೇಲೆ ಹಿಡ್ಕೊಂಡೈತಿ. ಇದಕ್ಕೆ ರೀಸನ್ ಏನಪ್ಪಾ ಅಂತಂದ್ರೆ ಇಲ್ಲಿ ಐತಿ ನೋಡ್ರಿ. ಈ ಒಂದು ಬೇಸಿಗೆ ರೀಸನ್ ಏನಪ್ಪಾ, ಕಾರಣ ಏನು, ಇದು ಯಾಕೆ ಉಟ್ಕೊಂಡ್ ಬಂತು? ಹೌದಾ? ನಮ್ಮ ಒಂದು ದೊಡ್ಡ ಅದ್ಭುತವಾಗಿರ್ತಕ್ಕಂಥ ರಾಷ್ಟ್ರ ಹಿಂಗ್ ಯಾಕೆ ಹಾಕುವಂತಪ್ಪ ಅಂತಂದ್ರ ಇಂಥವ್ರು ಮಾಡಿರ್ತಕ್ಕಂಥ ಇಂತಿಂತ ಕೆಲಸಗಳಿಂದ. ಹೌದಾ? ಇದಕ್ಕ ನಾವು ನೀವು ಬಲಿ ಹಾಕೊಂತೀವಿ. ಹೌದಿಲ್ರಿ? ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಇರ್ಲಿ ಬಿಡ್ರಿ, ಆಗ್ಬಿಟ್ರೆ ಮತ್ತೆ ಏನ್ ಮಾಡ್ತೀರಿ? ಇಂತಿಂತ ರವ್ಯಾಕ್ ನನ್ನ ಮಕ್ಳು ಏನ್ ಮಾಡ್ಬೇಕಪ್ಪ? ನಿಜವಾಗ್ಲ ಬೇಯ್ಬೇಕ್ರಿ, ಮತ್ತೆ ಬೇಯ್ಬಾರ್ದ? ಹೌದಿಲ್ರಿ? ಇದರಿಂದ ಎಷ್ಟೆಲ್ಲ ಹಾಕುಂತಾವ. ಹೌದಿಲ್ರಿ? ಬರ್ತದ ಮನ್ಸಿಟ್ಟು ಯಾರಿಗೆ ಬರಲ್ಲ? ಉಪ್ಪು ಖಾರ ತಿನ್ನ ಯಾರಿಗಾದ್ರೂ ಬರ್ತೈತಿ. ಮನುಷ್ಯ ಏನ್ರಿ, ಮನುಷ್ಯ ಏನ್ ಮಾಡ್ಬೇಕು, ಏನಿಲ್ಲ, ಒಳ್ಳೇದು ಕೆಟ್ಟದು ಅದು ಇರ್ಬೇಕು. ಬಟ್ ಈ ರೀತಿ ಮಾಡೋದ್ರಿಂದ ಏನ್ ಹಾಕುಂತಾವ್ರಿ? ಈಗ ಎಷ್ಟೆಲ್ಲ ನೋಡಾಕ್ ಕುಂತೀವಿ ನಾವು. ನಿಮಗೂ ಗೊತ್ತೈತಿ, ನಮಗೂ ಗೊತ್ತೈತಿ, ಸತ್ಯ ಇದು. ಓಕೆನಾ? ನೆಕ್ಸ್ಟ್ ನೋಡಿ, ನೆಲ್ಲ ಹೇಳ್ಬಾರ್ದು, ಬಟ್ ಏನ್ ಮಾಡಕಪ್ಪ ಅಂತಂದ್ರೆ ಹಿಂಗಿರ್ತದ ವಾಸ್ತವ, ಏನು ಮಾಡಾಕಿಲ್ಲ. ಹೌದಾ? ನೋಡ್ರಿ ನೆಕ್ಸ್ಟ್ ಲಾಸ್ಟ್ ಪಾಯಿಂಟ್. ಇಟ್ ಆಲ್ಸೋ ಪ್ರೊವೈಡೆಡ್ ಫಾರ್ ದ ಸಪರೇಟ್ ರಿಪ್ರೆಸೆಂಟೇಷನ್ ಆಫ್ ಪ್ರೆಸಿಡೆನ್ಸಿ, ಕಾರ್ಪೊರೇಷನ್ಸ್, ಚೇರ್ಮನ್ ಆಫ್ ಕಾಮರ್ಸ್, ಯೂನಿವರ್ಸಿಟೀಸ್ ಅಂಡ್ ಜಮೀನ್ದಾರೀಸ್. ಮತ್ತೆ ಏನ್ ಮಾಡ್ತಾರೆ, ಇದನ್ನ ಮುಂದುವರ್ಸ್ಕೊಂಡು ಹೋಗ್ತಾರ. ಸಪರೇಟ್ ರಿಪ್ರೆಸೆಂಟೇಷನ್ ಸಿಸ್ಟಮ್ ನ ಎಲ್ಲಿರಪ್ಪ ಅಂದ್ರೆ ಪ್ರೆಸಿಡೆನ್ಸಿ ಕಾರ್ಪೊರೇಷನ್ಸ್ ಒಳಗಡೆ, ಅದಾದ್ಮೇಲೆ ಚೇರ್ಮನ್ ಆಫ್ ಕಾಮರ್ಸ್ ಒಳಗಡೆ. ನಾವು ಚೇರ್ಮನ್ ಆಫ್ ಕಾಮರ್ಸ್ ನ ಒಂದು 1892 ಆಕ್ಟ್ ಒಳಗೆ ನೋಡಿದ್ವಿ, ಬೆಂಗಾಲ್ ಒಳಗಡೆ. ಓಕೆನಾ? ಅದು ನೋಡ್ರಿ ಇಲ್ಲಿ ಬಂತು. ಆಮೇಲೆ ಯೂನಿವರ್ಸಿಟೀಸ್, ವಿಶ್ವವಿದ್ಯಾಲಯಗಳು, ಆಮೇಲೆ ಜಮೀನ್ದಾರ್ಸ್, ಇದನ್ನೆಲ್ಲ ಏನ್ ಮಾಡ್ತಾರೆ ಮುಂದ ಕಂಟಿನ್ಯೂಯೇಷನ್ ಮಾಡ್ಕೊಂಡು ಹೋಗ್ತಾರೆ. ಅರ್ಥ ಆಯ್ತಲ್ರಿ? ಎನಿ ಡೌಟ್ಸ್ ಇದ್ರೆ ಕಾಮೆಂಟ್ ಹಾಕ್ರಿ, ಅದಕ್ಕೆ ನಾನು ರಿಪ್ಲೈ ಖಂಡಿತವಾಗಿ ಮಾಡ್ತೀನಿ. ಪುಣೆ ಬರ್ತದ, ಇದನ್ನ ನೀವು ಕರೆಕ್ಟ್ ಆಗಿ ಕೇಳ್ರಿ. ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಪ್ಪ ಅಂದ್ರೆ ನಾನು ಬಹಳ ನೀಟಾಗಿ ಹೇಳಿನಿ. ಇವತ್ತು ಮೋಸ್ಟ್ಲಿ ಬಹಳಷ್ಟು ಕನ್ನಡ ಶಬ್ದಗಳನ್ನು ಬಳಸಿದೀನಿ. ಬಹಳ ಜನ ಏನ್ ಹೇಳ್ತೀರಿ, ಸರ್ ಇಂಗ್ಲಿಷ್ ಹೇಳ್ತೀರಿ, ನಮ್ಗೆ ಅರ್ಥ ಆಗಲ್ರಿ ಅಂತ. ಇವಾಗ ಅರ್ಥ ಆಯ್ತಲ್ರಿ? ಈ ಕ್ಲಾಸ್ ಅರ್ಥ ಆಗೈತಪ್ಪ ಅಂದ್ರೆ ಒಂದು ಕಮೆಂಟ್ ಬಾಕ್ಸ್ ಒಳಗಡೆ ಹೌದು ಸರ್ ಅಂತ ಕಮೆಂಟ್ ಆಗಕ್ಕ ಸಾಧ್ಯ ಆಗಿರ್ಬೇಕು ನಿಮ್ಮಿಂದ. ಅದೊಂದೇ ನಾನು ಕೇಳೋದು. ಓಕೆನಾ? ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ಸೋ ಮಚ್.